ಯಜಮಾನ ಯಜಮಾನ. ತುಂಬಾ ಮುಖ್ಯವಾದ ವಿಷಯ ಮಾತಾಡ್ಲೇಬೇಕು ಅಂತ ಕರೆಸ್ಬಿಟ್ಟು ಈ ರೀತಿ ಸುಮ್ಮನೆ ನಿಂತ್ಕೊಂಡಿದ್ದೀರಾ? ಅದೇನೇ ಇದ್ರು ನೇರವಾಗಿ ಹೇಳಿ. ನೋಡು ರಾಘು, ನಿನ್ನಿಂದ ನಮ್ ಜಾನ್ಸಿ ಅನುಭವಿಸಿರೋ ನೋವೇ ಸಾಕು. ಇನ್ನು ಮುಂದೆ ಆದ್ರೂ ಅವಳು ನೆಮ್ಮದಿಯಾಗಿರೋದಕ್ ಬಿಟ್ಬಿಡು. ದಯವಿಟ್ಟು ಅವಳಿಂದ ದೂರ ಹೊರಟೋಗ್ಬಿಡು. ಅವ್ರು ನೆಮ್ಮದಿ ಕಿತ್ಕೊಳ್ಳೋ ಅಂತ ಕೆಲಸ ನಾನು ಏನ್ ಮಾಡಿದ್ದೀನಿ? ಅಷ್ಟಕ್ಕೂ ನಾನು ಅವ್ರಿಗೆ ತೊಂದರೆ ಕೊಟ್ಟಿದ್ದೀನ? ಅದು ನನ್ ಜಾನ್ಸಿ ಮೇಡಮ್ಗೆ, ನನ್ನ ಹೆಂಡತಿಗೆ. ಯಾಕಪ್ಪ ಹೆಂಡತಿ ಹೆಂಡತಿ ಅಂತ ಹೇಳ್ತಾ ಇರ್ತೀಯ? ನಿಮ್ದು ಬಲವಂತಕ್ಕಾಗಿದ್ ಮದ್ವೆ. ಇಟ್ಸ್ ಅಗ್ರಿಮೆಂಟ್ ಮ್ಯಾರೇಜ್. ಆದ್ರೆ ನಾನು ಅಗ್ನಿ ಸಾಕ್ಷಿಯಾಗಿ ಶಾಸ್ತ್ರೋಕ್ತವಾಗಿ ಅವ್ರಿಗೆ 3 ಗಂಟೆ ಹಾಕಿದ್ದೀನಿ. ಆ ಗಂಟು ಕಳ್ಚಿದೆ, ಜೊತೆಗೆ ಕಾನೂನು ನಿಮ್ಗೆ ಡಿವೋರ್ಸ್ ಕೊಟ್ಟಿದೆ. ಆದ್ರೆ ಮನ್ಸ್ ಮುರಿದಿಲ್ಲ. ಇಬ್ರು ಒಬ್ರನ್ನೊಬ್ರನ್ನ ಬಿಟ್ಕೊಟ್ಟಿಲ್ಲ. ಇದು ಬ್ರಹ್ಮ ಹಾಕಿರೋ ಗಂಟು, ನಮ್ಮಿಬ್ರದ್ದು ಮುರಿದೇ ಇರೋ ನಂಟು. ನೀನ್ ಹೇಳ್ದಾಗೆ ಆ ದೇವ್ರೆ ಹಾಕಿರೋ ಗಂಟಾಗಿದ್ದಿದ್ರೆ ಯಾಕೆ ಜಾನ್ಸಿನ ನಿನ್ನಿಂದ ದೂರ ಮಾಡ್ತಾ ಇದ್ದ? ಯಾಕೆ ಅವಳ ಮೈಂಡಿಂದ ನಿನ್ ನೆನ್ಪನ್ನೇ ಅಳಿಸಿ ಹಾಕ್ತಾ ಇದ್ದ? ಆ ದೇವ್ರಿಗೆ ನೀನು ನಮ್ ಜಾನ್ಸಿ ಜೊತೆಲಿರೋದು ಇಷ್ಟ ಇಲ್ಲ. ನಿನ್ನಿಂದ ನಿಮ್ ಮನೆಯವರಿಂದ ದೂರ ಮಾಡ್ಬೇಕು ಅನ್ನೋದಷ್ಟೇ ಅವನ ಉದ್ದೇಶ. ಅದಕ್ಕೆ ಈ ಆಕ್ಸಿಡೆಂಟ್ ಮಾಡಿಸಿ ಕರೆಕ್ಟ್ ಆಗಿ 7 ತಿಂಗಳು ಮೆಮೊರಿ ಮಾತ್ರ ಅವಳಿಂದ ಕಿತ್ಕೊಂಡಿದ್ದಾನೆ. ಕಿತ್ಕೊಂಡಿರ್ಬೋದು, ಆದ್ರೆ ಆ ನೆನಪು ಮತ್ತೆ ವಾಪಸ್ ಬಂದೇ ಬರುತ್ತೆ. ಬಂದ್ರು ಅವಳು ನಿಮ್ಮ ಹತ್ರ ವಾಪಸ್ ಬರಲ್ಲ. ಯಾಕಂದ್ರೆ ಅವಳು ನಿಮ್ಮಿಂದ ಅನುಭವಿಸಿರೋ ನೋವು 1 2. ಹೌದು, ನಮ್ ಕಡೆಯಿಂದ ಒಂದು ದೊಡ್ಡ ತಪ್ಪಾಗಿದೆ ಅಂತ ನಮಗ್ ಗೊತ್ತು. ಅದಕ್ಕೆ ನಮ್ ತಪ್ಪನ್ನ ನಾವು ತಿದ್ಕೊಳ್ತಾ ಇದೀವಿ. ಪ್ರತಿ ಕ್ಷಣ ಮೇಡಮ್ ಹತ್ರ ಕ್ಷಮೆ ಕೇಳ್ತಾನೆ ಇದೀವಿ. ಅವರನ್ನ ಮನ್ಸಲ್ಲಿ ಇಟ್ಕೊಂಡು ಆರಾಧಿಸ್ತಿದೀವಿ. ಸಾಕು ಸಾಕು ರಾಘು, ನೀನ್ ಮಾಡ್ತಾ ಇರೋ ಡ್ರಾಮಾನ ಇಲ್ಲೇ ಸ್ಟಾಪ್ ಮಾಡು. ನೀನು ಕ್ಷಮಿಸಿದ ತಕ್ಷಣ, ಮನ್ಸಲ್ಲಿ ಇಟ್ಕೊಂಡು ಆರಾಧಿಸಿದ ತಕ್ಷಣ ನಮ್ ಜಾನ್ಸಿ ಅನುಭವಿಸಿರೋ ನೋವು, ಸಂಕಟ, ಕಷ್ಟ, ಅವಮಾನಗಳೆಲ್ಲ ಕಳೆದೋಗ್ಬಿಡಲ್ಲ. ಮತ್ತೇನಾದ್ರೂ ಹಾಸ್ಪಿಟ್ಲಿಗೆ ಹೋಗ್ಬೇಕಾರಿ? ನೋಡೋಣ. ಅಮ್ಮವ್ರೆ, 2 ದಿನ ರಜಾ ಬೇಕಾಗಿತ್ತು. ಇದೇನೇ ಇದು ಸಡನ್ ಆಗಿ ಬಂದು ರಜಾ ಬೇಕು ಅಂತ ಕೇಳ್ತಾ ಇದೀಯಾ? ಅದು ನಮ್ ಚಿಕ್ಕಮ್ಮ ಅವ್ರ ಗಂಡನ ಅಣ್ಣನ ಹೆಂಡತಿ ತೀರ್ಕೊಂಡಿದ್ದಾರೆ, ಅದಕ್ಕೆ ಹೋಗ್ಬೇಕಾಗಿತ್ತು. ಅಲ್ವೇ, ಅಷ್ಟು ದೂರದ ಸಂಬಂಧಕ್ಕೆ ರಜಾ ಹಾಕಿ ಹೋಗ್ಬೇಕಾ? ಸಂಬಂಧದಲ್ಲಿ ಹತ್ರ ಏನು ದೂರ ಏನು ಎಲ್ಲ ಒಂದೇ ಅಲ್ವಾ ತಾರ? ಅದು ಅಲ್ಲದೆ ತೀರ್ಕೊಂಡಿದ್ದಾರೆ ಅಂತ ಬೇರೆ ಹೇಳ್ತಾ ಇದ್ದಾಳೆ. ನಮ್ ವಿನುತ ಯಾವತ್ತು ಅನಗತ್ಯವಾಗಿ ರಜಾ ತಗೊಂಡೇ ಇಲ್ಲ. ಈಗೇನೋ ಹೋಗ್ಲೇಬೇಕು ಅಂತ ಅನ್ಸುತ್ತೆ. ಅದು ನಾನು ಆಡಿ ಬೆಳ್ದಿದ್ದಲ್ಲ ನಮ್ ಚಿಕ್ಕಮ್ಮನ ಮನೇಲೆ ಅಲ್ವಾ, ಅವ್ರು ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರು, ಅದಕ್ಕೋಸ್ಕರ ಅಷ್ಟೇ. ಅದಕ್ಕಲ್ವೇ, ಪಲ್ಲವಿ ಅವ್ರ ತವ್ರ ಮನೆಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದಾಗ ನೀನು ಹೋಗ್ಬೇಕಾ? ಮೇಲ್ಗಡೆ ಹೋಗೋರು ಹೇಳ್ಬಿಟ್ಟು ಹೋಗ. ಪಾಪ ವಿನುತ ಹೋಗ್ಬಿಟ್ಟು ಬರ್ಲಿ ಬಿಡು. ಅದ್ ಹಾಗಲ್ಲರಿ, ಪಲ್ಲವಿ ಬೇರೆಯವ್ರ ತವ್ರ ಮನೆಗೆ ಹೊರಟಿದ್ದಾಳೆ. ಇನ್ನು ಈ ವಾರ ಪೂರ್ತಿ ನಾನು ಇವನ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಕರ್ಕೊಂಡ್ ಬರೋದು ಇದ್ರಲ್ಲೇ ಆಗೋಗುತ್ತೆ. ಮನೆಯಲ್ಲಿ ಅಡ್ಗೆ ತಿಂಡಿ ಮಾಡೋದಕ್ಕೆ ಯಾರಾದ್ರೂ ಬೇಕಲ್ವಾ? ನಾನು ಹೋಗೋದನ್ನ ತಪ್ಸೋದಕ್ಕೆ ಏನಾದ್ರೂ ಈ ರೀತಿ ಅನಿತಾ ಪ್ಲಾನ್ ಮಾಡ್ತಿದ್ದಾಳ? ಏನ್ ಉದ್ದೇಶ ಇರ್ಬೋದು? ಏನಮ್ಮ ನೀನು ಈ ಮನೇಲಿ ನಿನ್ಗೆ, ನಿನ್ ಸೊಸೆಗೆ ಮತ್ತೆ ಈ ವಿನುತಾಗ್ ಬಿಟ್ರೆ ಬೇರೆ ಯಾರಿಗೂ ಜವಾಬ್ದಾರಿನೇ ಇಲ್ಲ. ಅಪ್ಪ ಅಮ್ಮಂಗ್ ಊಟ ತಿಂಡಿ ಮಾಡ್ಕೊಡೋ ಕೆಪಾಸಿಟಿ ನನ್ಗಿಲ್ಲ ಅನ್ನೋ ತರ ಮಾತಾಡ್ತಿದ್ಯಾ. ನಾನು ಒಬ್ಳು ಹೆಣ್ಣು ಕಣಮ್ಮ, ಇದೆಲ್ಲ ನನಗೂ ಮಾಡಕ್ ಬರುತ್ತೆ. ಹಾಗಲ್ವೇ, ನಿನ್ಗೆ ಅಡ್ಗೆ ಮಾಡಿ ಮನೆ ಕೆಲ್ಸ ಮಾಡಿ ಅಭ್ಯಾಸ ಇಲ್ವಲ್ಲ, ಅದಕ್ ಹಾಗಂದೆ ಕಣೆ. ಅಭ್ಯಾಸ ಇಲ್ಲ ಅಂದ್ರೆ ಏನಂತೆ? ನನಗೇನ್ ಬರುತ್ತೋ ಅದನ್ನೇ ಮಾಡ್ತೀನಿ. ನೀನ್ ಸಾಂಬಾರ್ ಮಾಡಿಡು, ಅದಕ್ ಬಿಸಿ ಬಿಸಿಯಾಗಿ ನಾನು ಅನ್ನ ಮಾಡ್ಕೊಡ್ತೀನಿ. 1-2 ದಿನ ನಿಮ್ಗೆ ಅಡ್ಜಸ್ಟ್ ಮಾಡ್ಕೊಳಕ್ ಆಗಲ್ವಾ? ಖಂಡಿತ ಮಾಡ್ಕೊಳ್ಳೋಣ. ಆಯ್ತು ಮಗಳೇ. ಪಾಪ ಸಿಲ್ಲಿ ರೀಸನ್ಸ್ ಇಟ್ಕೊಂಡು ಈ ಹುಡುಗಿಗೆ ಹೋಗ್ಬೇಡ ಅಂತ ಹೇಳ್ಬೇಡಿ. ವಿನುತಾ, ನೀನ್ ಹೋಗ್ಬಾ, ನಾನ್ ನೀನ್ ಬರೋವರೆಗೂ ಎಲ್ಲ ಮ್ಯಾನೇಜ್ ಮಾಡ್ಕೋತೀನಿ. ಹಾಗಂತೇಳಿ ಪಾಪ ಆಸೆಯಿಂದ ತವ್ರಿಗೆ ಹೊರಟಿರೋ ಪಲ್ಲವಿನೂ ಏನು ಉಳ್ಕೊಳ್ಳೋದ್ ಬೇಡ, ಅವಳು ಹೋಗ್ಬರ್ಲಿ. ಸುಮ್ನೆ ನಾನೇ ಏನೇನೋ ಯೋಚನೆ ಮಾಡಿ ಅನುಮಾನ ಪಟ್ಬಿಟ್ಟೆ. ಅವಳಿಗೆ ನಾನು ಮಿಥುನ್ ಜೊತೆ ಹೋಗ್ತಿದ್ದೀನಿ ಅನ್ನೋ ವಿಚಾರ ಗೊತ್ತಾಗೋದಕ್ಕೆ ತಾನೇ ಹೇಗ್ ಸಾಧ್ಯ? ಏನಿದು, ಅಕ್ಕ ಈ ರೀತಿ ಉಲ್ಟಾ ಹೊಡೆದ್ಬಿಟ್ರು. ನನಗ್ ನೋಡಿದ್ರೆ ಪಲ್ಲವಿನ ಉಳಿಸ್ಕೋತೀನಿ ಅಂತ ಹೇಳಿದ್ರು, ಆದ್ರೆ ಇವಾಗ ಈ ರೀತಿ ಮಾತಾಡ್ತಿದಾರಲ್ಲ. ಸರಿ ಅತ್ತೆ, ನಾನು ಹೋಗಿ ರೆಡಿಯಾಗಿ ಬರ್ತೀನಿ.
ಅದೆಲ್ಲ ಒಂದ್ ಕಡೆ ಆಗಿದ್ರೆ ನಮ್ಮಪ್ಪ ನಿಮ್ ಮನೆ ಬಾಗ್ಲತ್ರ ಬಂದಾಗ ಏನ್ ಮಾಡಿದ್ರಿ? ಅವಮಾನ ಮಾಡಿದ್ರಿ, ಕತ್ತಿಡ್ದು ಹೊರಗಡೆ ತಳ್ಳಿದ್ರಿ. ಇಲ್ಲ ಅಂತ ನಾನು ವಾದ ಮಾಡಲ್ಲ. ಆ ತಪ್ಪನ್ನ ನಾವು ತಿದ್ದುಕೊಂಡು ಮೇಡಮ್ನ ದೇವತೆ ತರ ನೋಡ್ಕೋಬೇಕು ಅಂತಾನೆ ನಾವೊಂದು ಅವಕಾಶ ಕೇಳ್ತಿರೋದು. ಅದಕ್ಕೆ ಪ್ರಾಯಶ್ಚಿತ ಅಂತಾನೆ ಅವ್ರ ಜೊತೆಲಿ ಇದ್ಕೊಂಡು ಇಷ್ಟೊಂದೆಲ್ಲ ಕಷ್ಟ ಪಡ್ತಿರೋದು. ನೀನ್ ಏನೇ ಸಮರ್ಥನೆ ಮಾಡ್ಕೊಂಡ್ರು ನೀನು ಝಾನ್ಸಿ ಜೀವನದಲ್ಲಿ ಇರಬಾರ್ದು ಅಂತ ಆ ದೇವ್ರೇ ನಿರ್ಧಾರ ಮಾಡಿದಾನೆ. ಅದಕ್ಕೆ ಅವನು ಅವಳ ಜೀವನದಲ್ಲಿ ನೀನು ಬಂದಿದ್ದ ದಿನಗಳು ಮಾತ್ರ ಮರೆಯೋ ಹಾಗೆ ಮಾಡಿದಾನೆ. ಆ ದೇವ್ರು ಹೀಗ್ ಮಾಡಿರೋದು ನಮ್ಮನ್ನ ದೂರ ಮಾಡೋದಕ್ಕಲ್ಲ, ಅವ್ರ ವ್ಯಾಲ್ಯೂ ಏನು ಅನ್ನೋದನ್ನ ಅರ್ಥ ಮಾಡ್ಸೋದಿಕ್ಕೆ, ಅವ್ರೇನು, ಅವ್ರ ಸಂಬಂಧದ ಬೆಲೆ ಏನು ಅನ್ನೋದನ್ನ ತಿಳಿಸೋದಿಕ್ಕೆ. ನೀನ್ ಏನೇ ಹೇಳಿದ್ರು ಅದ್ ನಂಬೋ ಪರಿಸ್ಥಿತಿಯಲ್ಲಿ ನಾನಿಲ್ಲ. ಮತ್ತೆ ನಮ್ ಝಾನ್ಸಿ ಆ ರೀತಿ ನೋವು ಸಂಕಟನ ಅನುಭವಿಸೋದು ನನಗಿಷ್ಟ ಇಲ್ಲ. ಇಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾವು ತಪ್ಪು ತಿಳ್ಕೊಂಡಿಲ್ಲ. ನೀನ್ ಹೋಗ್ತಾ ಇರೋ ದಾರಿ ತಪ್ಪಾಗಿದೆ. ಇನ್ನು ಝಾನ್ಸಿನ ಅವಳ ಪಾಡಿಗೆ ಅವಳಿಗಿರೋದಕ್ಕೆ ಬಿಟ್ಬಿಡು. ಯಾಕೆ ಈಗ ಪದೇ ಪದೇ ಬಿಟ್ಬಿಡು ಬಿಟ್ಬಿಡು ಅಂತ ಹೇಳ್ತಿದ್ದೀರಾ? ಯಾಕೆಂದ್ರೆ ಅವಳ ನನ್ನ ಮಗಳು, ನನ್ ರಕ್ತ. ಚಿಕ್ಕ ವಯಸ್ಸಿಂದ ತಾಯಿ ಪ್ರೀತಿ ಇಲ್ದೆ ಬೆಳ್ದಿರೋಳು. ಖಂಡಿತ ಪ್ರೀತಿನ ಕೊಡೋದಕ್ಕೆ ನಮ್ ಇಡೀ ಕುಟುಂಬನೇ ರೆಡಿ ಆಗಿದೆ. ಅದ್ರ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ನಾನಿದ್ದೀನಿ. ಅವಳಿಗೆ ಸಿಗ್ಬೇಕಾಗಿರೋ ಪ್ರೀತಿನ ನಾವು ಕೊಡ್ತೀವಿ. ಅದಕ್ಕೆ ಹೇಳ್ತಾ ಇದೀನಿ, ದಯವಿಟ್ಟು ಅವಳ ಲೈಫಿಂದ ದೂರ ಹೊರಟೋಗು. ನನಗೆ ಗೊತ್ತಿಲ್ದೇನೆ ಕೇಳ್ತೀನಿ, ಯಾಕೆ ಯಾವಾಗ್ಲೂ ಝಾನ್ಸಿ ಮೇಡಮ್ ಇಂದ ನಾನು ದೂರ ಮಾಡೋದಕ್ಕೆ ನೋಡ್ತೀರಾ? ನೋಡು ರಾಘು, ನಮ್ ಝಾನ್ಸಿ ನಿನ್ ಜೊತೆಲಿ ಕಷ್ಟ ಪಡೋದನ್ನ ನನ್ ಕೈಲಿ ನೋಡೋದಿಕ್ ಆಗೋದಿಲ್ಲ. ಅವಳ ಲೈಫ್ ಅಲ್ಲಿ ಯಾವ್ದೇ ರೀತಿ ನೋವು ಅನ್ಭವಿಸೋದು ನನ್ ಕೈಲಿ ಸಹಿಸ್ಕೊಳ್ಳೋದಿಕ್ ಆಗಲ್ಲ. ಇನ್ ಮುಂದೆ ಝಾನ್ಸಿ ಮೇಡಮ್ ಜೀವನದಲ್ಲಿ ಒಂದು ಸಣ್ಣ ನೋವಾಗೋದಕ್ಕೂ ನಾನು ಅವಕಾಶ ಮಾಡ್ಕೊಡಲ್ಲ. ಯಾಕೆಂದ್ರೆ ನಮ್ ಇಡೀ ಕುಟುಂಬ ಅವ್ರನ್ನ ಆಲ್ರೆಡಿ ಒಪ್ಕೊಂಡಾಗಿದೆ. ಅವ್ರು ಬಂದೇ ಬರ್ತಾರೆ ಅನ್ನೋ ನಿರೀಕ್ಷೆಲಿ ನಮ್ ಪ್ರತಿ ಕ್ಷಣ ಕಾಯ್ತಾ ಇದೀವಿ. ಅವ್ರು ಕೊಳ್ಳಕ್ ಸೇರ್ಬೇಕಾಗಿರೋ ಈ ತಾಳಿ ನನ್ನ ಕೈಯಲ್ಲೇ ಇದೆ. ಅವರು ನಮ್ಮ ಮನೆಗೆ ಬರೀ ಸೊಸೆ ಮಾತ್ರ ಆಗಿರಲ್ಲ, ನಮ್ಮ ಮನೆ ಮಗಳಾಗಿರ್ತಾರೆ. ನೀವ್ ತಲೆ ಕೆಡ್ಸ್ಕೋಬೇಡಿ. ನಂಬಿಕೆ ಇಲ್ಲ. ನೀನ್ ಏನೇ ಹೇಳಿದ್ರು ನಾನು ಅದನ್ನ ಒಪ್ಕೊಳ್ಳಲ್ಲ. ಓಪನ್ ಆಗಿ ಕೇಳ್ತಾ ಇದೀನಿ, ನಿನಗೇನ್ ಬೇಕು ಹೇಳು. ನನಗೆ ಝಾನ್ಸಿ ಮೇಡಮ್ ಬಿಟ್ಟು ಬೇರೆ ಏನು ಅವಶ್ಯಕತೆ ಇಲ್ಲ. ನೀನ್ ಹೇಳಿಲ್ಲ ಅಂದ್ರು ನಾನೇ ನೇರವಾಗಿ ವಿಷಯಕ್ಕೆ ಬರ್ತೀನಿ. ದುಡ್ಡಿಗೋಸ್ಕರ ಈ ತರ ಎಲ್ಲ ಮಾಡ್ತಿದ್ಯಾ ತಾನೆ? ನಿನಗ್ ಬೇಕಾಗಿರೋದು ದುಡ್ಡು ತಾನೆ, ಅದನ್ನ ನಾನ್ ಕೊಡ್ತೀನಿ. ಅದನ್ನ ಇಟ್ಕೊಂಡು ಝಾನ್ಸಿ ಲೈಫಿಂದ ದೂರ ಹೊರಟು. ಮೇಡಮ್ ಬಂದೆ ಮೇಡಮ್. ಹೇಳಿ ಮೇಡಮ್. ಅರ್ಜೆಂಟ್ ಆಗಿ ಮೇಲ್ ಚೆಕ್ ಮಾಡ್ಬೇಕು. ಇಲ್ಲಿ ನೋಡಿದ್ರೆ ಮೇಲ್ ಐಡಿ ಪಾಸ್ವರ್ಡ್ ಚೇಂಜ್ ಆಗಿದೆ. ಇದು ಯಾವಾಗ ಚೇಂಜ್ ಆಯ್ತು? ಅದೇ ಮೇಡಮ್, ಒಂದ್ಸಲ ಸಿಸ್ಟಮ್ ಹ್ಯಾಕ್ ಆಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಸೇಫ್ಟಿಗೆ ಅಂತ ಹೇಳಿ ನೀವು ಪಾಸ್ವರ್ಡ್ ಚೇಂಜ್ ಮಾಡಿದ್ರಿ. ಅವಾಗಿಂದ ನಿಮ್ಮ ಸಾಕಷ್ಟು ಅಕೌಂಟ್ಸ್ ಐಡಿ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ ಮೇಡಮ್. ಅದೇನ್ ಪಾಸ್ವರ್ಡ್ ಇಟ್ಟಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಇದು ಬೇರೆ ಓಪನ್ ಆಗ್ತಿಲ್ಲ. ಮೇಡಮ್, ಅವರಿಗೆ ಫೋನ್ ಮಾಡಿ ಹೊಸ ಐಡಿಗೆ ಕಳ್ಸಕ್ ಹೇಳ್ಬಿಡಿ. ಅದನ್ನ ಹೇಳೋದಕ್ಕಂತಾನೆ ಅವಾಗಿಂದ ಫೋನ್ ಟ್ರೈ ಮಾಡ್ತಾ ಇದ್ದೀನಿ. ರಾಯ್, ಮೇಲ್ ಐಡಿ ಪಾಸ್ವರ್ಡ್ ಡೀಟೇಲ್ಸ್ ಎಲ್ಲ ಡೈರಿಲಿ ಬರ್ದಿಟ್ಟು ಅಭ್ಯಾಸ ಅಲ್ವಾ? ಆ ಡೈರಿ ಅಲ್ಲಿದೆ, ತಗೊಂಬ ಹೋಗು. ಸರಿ ಮೇಡಮ್. ಸಿಕ್ತು ಮೇಡಮ್. ಮೊದಲು ನನ್ನ ಮೇಲ್ ಐಡಿ ಪಾಸ್ವರ್ಡ್ ಏನಿದೆ ಚೆಕ್ ಮಾಡು. ಹಾ ಮೇಡಮ್. ಇದು ರಾಘು ಸರ್ ಮೇಲೆ ಫುಲ್ ಲವ್ ಆಗಿದ್ದಾಗ ಚೇಂಜ್ ಮಾಡಿರೋ ಪಾಸ್ವರ್ಡ್. ಇವಾಗ ಇದನ್ನ ನೋಡಿ ರಾಘು ಸರ್ ಹೆಸರು ಏನಕ್ಕೆ ಬಂತು ಅಂತ ಪ್ರಶ್ನೆ ಮಾಡೇ ಮಾಡ್ತಾರೆ. ಆವಾಗ ಎಲ್ಲ ಸತ್ಯನೂ ಅವ್ರಿಗೆ ಗೊತ್ತಾಗುತ್ತೆ. ರಾಯ್, ತಗೊಳ್ಳಿ ಮೇಡಮ್, ನಿಮಗೆ ಬೇಕಾಗಿರೋ ಇಂಪಾರ್ಟೆಂಟ್ ಪಾಸ್ವರ್ಡ್ ಇದರಲ್ಲಿದೆ. ಅದನ್ನ ನಾನೇ ನೋಡೋದು, ನೀನೇ ಹೇಳು. ಅಲ್ಲ ಮೇಡಮ್, ನೀವೇ ನೋಡಿದ್ರೆ ಒಳ್ಳೇದಾಗ್ತಿತ್ತು. ರಾಯ್, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬೇಡ, ಬೇಗ ಹೇಳು. ಕ್ಯಾಪಿಟಲ್ R A G H U 1 4 3 ಮೇಡಮ್. ಮೇಡಮ್, ಕ್ಲಾರಿಟಿ ಸಿಕ್ತಾ? ಇದನ್ನ ಯಾಕೆ ಇಟ್ರಿ ಅಂತ ಗೊತ್ತಾಯ್ತಾ?
ಈಗ ಎಷ್ಟು ಅಮೌಂಟ್ ಬೇಕೋ ಅಷ್ಟು ಅಮೌಂಟ್ನ ಬರ್ಕೊ. ಫೈನ್. ನನಗೆ ಎಷ್ಟು ಬೇಕೋ ಅಷ್ಟು ಅಮೌಂಟ್ನ ನೀವು ಖಂಡಿತ ಕೊಡ್ತೀರಾ? ಶ್ಯೂರ್, 100%. ಹಣ ಇದ್ರೆ ಹಣನೇ ಬಾಗುತ್ತೆ. ಅದೇ ಹಣ ಇಲ್ಲ ಅಂದ್ರೆ ಹಣೆ ಬರನೇ ಅಳಸ್ ಹೋಗುತ್ತೆ. ಅದಕ್ಕೆ ಹಣದ ಮಾತು ಕೇಳದೆ ಇರೋರು ಈ ಜಗತ್ತಲ್ಲೇ ಇಲ್ಲ ಅಂತ ಹೇಳೋದು. ನಿನಗೆ ಪ್ರೀತಿ ಇದ್ದಿದ್ದು ನಮ್ ಜಾನ್ಸಿ ಮೇಲಲ್ಲ, ಅವಳ ಹತ್ರ ಇರೋ ಆಸ್ತಿ ಮೇಲೆ. ನೀನಿಷ್ಟೆಲ್ಲ ಸರ್ಕಸ್ ಮಾಡ್ತಾ ಇರೋದು ಅದಕ್ಕೋಸ್ಕರನೇ ಅನ್ನೋದ್ರಲ್ಲಿ ನನಗೆ ಅದು ಎಷ್ಟು ಬೇಕೋ ಅಷ್ಟು ಬರ್ಕೊಂಡು ಈ ಕ್ಷಣದಿಂದ ಅವಳಿಂದ ದೂರ ಇದ್ಬಿಡಪ್ಪ. ಯಾವುದೇ ಕಾರಣಕ್ಕೂ ಈ ಚೆಕ್ ಬೌನ್ಸ್ ಆಗದೆ ಇರೋ ರೀತಿ ನೋಡ್ಕೊಂಡು ನನ್ನ ಅಕೌಂಟ್ಗೆ ಕ್ರೆಡಿಟ್ ಆಗೋ ತರ ಮಾಡಿ. ನೀನ್ ನನ್ನ ಮಾತಿಗೆ ಬೆಲೆ ಕೊಟ್ಟು ಒಪ್ಕೊಂಡಿದ್ಯಾ ಅಂದ್ಮೇಲೆ ನಾನಷ್ಟು ಮಾಡದೇ ಇರ್ತೀನ. ಡೋಂಟ್ ವರಿ. ಮೇಡಮ್, ಅದ್ರ ಅವಶ್ಯಕತೆ ಇಲ್ಲ. ID ಓಪನ್ ಆಗಿದೆ, ಬೇಕಾಗಿರೋ ಡಾಕ್ಯುಮೆಂಟ್ಸ್ ಸಿಕ್ಕಿದೆ. ಇಲ್ಲ ಮೇಡಮ್. ರಾಯ್, ಈಗ ಡೈರಿನ ಎತ್ತಿಟ್ಟು ಬೇರೆ ಕೆಲಸ ನೋಡು. ಚೇಂಜ್ ಆಗಿರೋದ್ನೆಲ್ಲ ಆಮೇಲೆ ಚೆಕ್ ಮಾಡ್ಕೊಂಡ್ರೆ ಆಯ್ತು. ಇವಾಗ ನೀವು ಪ್ರೆಷರು ಅಥವಾ ಟೆನ್ಷನ್ ಇಂದನೂ ಎತ್ತಿಡಿಸ್ಬೋದು, ಇದ್ರ ಬಗ್ಗೆ ಗಮನ ಕೊಡದೇ ಇರ್ಬೋದು. ಬಟ್ ನೀವು ಪ್ರತಿ ಕಡೆ ರಾಘು ಸರ್ ಹೆಸರನ್ನ ಇಟ್ಕೊಂಡಿದ್ದೀರಾ ಅಂದ್ರೆ ಖಂಡಿತ ನಿಮ್ಗೆ ಸತ್ಯ ಅರ್ಥ ಆಗುತ್ತೆ. ರಾಯ್, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಮೇಡಮ್, ಆ ದೇವರು ಕೆಲವೊಂದು ವಿಷಯಗಳನ್ನ ಅರ್ಥ ಮಾಡ್ಸಕ್ಕೆ ಕೆಲವೊಂದು ಸೂಕ್ಷ್ಮಗಳನ್ನ ಬಿಟ್ಟಿರ್ತಾನಲ್ವಾ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಈಗ ನೀನ್ ದೇವ್ರು ಯಾವ ಸೂಕ್ಷ್ಮ ಬಿಟ್ಟಿದ್ದಾನೆ? ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೆ ನೀನು? ಅದನ್ನ ನಾನ್ ನಿಮಗೆ ಹೇಳೋದಲ್ಲ ಮೇಡಮ್, ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗತ್ತೆ ಬಿಡಿ. ಇತ್ತೀಚೆಗೆ ರಾಯ್ಗೆ ಏನಾಗಿದೆ? ಒಂಚೂರು ಸೀರಿಯಸ್ನೆಸ್ ಇಲ್ದಿರ ಬಿಹೇವ್ ಮಾಡ್ತಿದ್ದಾನೆ. ಸರಿಯಾಗಿ ಕ್ಲಾಸ್ ತಗೋಬೇಕು. ವಾಟ್ ದ ಹೆಲ್ ಇಸ್ ದಿಸ್? ಜಾನ್ಸಿ ಅಂತ ಯಾಕೋ ಬರ್ತಿದ್ಯಾ? ಅದಕ್ಕಿಂತ ಬೆಲೆ ಬಾಳೋದನ್ನ ನಿಮ್ಮಿಂದ ಬೇರೆ ಏನು ಕೊಡಕ್ಕಾಗಲ್ವಲ್ಲ, ಅದಕ್ಕೆ. ಒಂದು ತಿಳ್ಕೊಳ್ಳಿ, ಈ ಪ್ರಪಂಚದಲ್ಲಿ ನನ್ನ ಪಾಲಿಗೆ ಬೆಲೆ ಕಟ್ಟಕ್ಕಾಗದೆ ಇರೋ ಅಮೂಲ್ಯವಾದ ರತ್ನ ಅಂದ್ರೆ ಅದು ಜಾನ್ಸಿ ಮೇಡಮ್ ಮಾತ್ರ. ಅವ್ರನ್ನ ನನಗ್ ಸಿಗೋ ಹಾಗೆ ಮಾಡಿ. ನನಗ್ ಬರ್ತಾ ಇರೋ ಕೋಪಕ್ಕೆ ಏನು ಮಾಡಕ್ಕಾಗಲ್ಲ. ಒಂದು ತಿಳ್ಕೊಳ್ಳಿ, ಯಾವತ್ತಿದ್ರು ಜಾನ್ಸಿ ಮೇಡಮ್ ನನ್ನೋರು, ನಾನೇ ಅವ್ರ ಯಜಮಾನ್. ಅವ್ರನ್ನ ಬಿಟ್ಟೋಗೋ ಮಾತೇ ಇಲ್ಲ. ಇನ್ನೊಂದ್ಸಲ ಈ ರೀತಿ ಆಸೆ ತೋರಿಸ್ಕೊಂಡು ನಮ್ಮಿಬ್ರನ್ನ ದೂರ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಈ ಕ್ಷಣನೇ ಮಾಡ್ತವ್ರಿ. ಯಾಕಂದ್ರೆ ಜಾನ್ಸಿ ಮೇಡಮ್ ನನ್ನೋರು, ನನ್ಗೋಸ್ಕರನೇ ಹುಟ್ಟಿರೋ. ಸದ್ಯ ಯಾರು ನೋಡಿಲ್ಲ. ಪ್ರೀತಿ ಇದ್ರೆ ಸೊಂಟನೇ ಮುರಿದಿರೋದು. ಇನ್ಮೇಲೆ ಕೇರ್ಫುಲ್ ಆಗಿರ್ಬೇಕು. ಎಸ್, ದಿಸ್ ಈಸ್ ದಿ ರೈಟ್ ಪ್ಲಾನ್. ಚಾನ್ಸಿ ಅಲ್ಲಿಂದ ನಡ್ಕೊಂಡ್ ಬರ್ತಾಳೆ. ಮೆಟ್ಲು ಇಳಿತಾ 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 ಇಲ್ಲಿ ಬಂದು ಕಾಲಿಡ್ತಾಳೆ. ಹಾಗೆ ಕಾಲ್ ಜಾರಿ ಬೀಳ್ತಾಳೆ. ನಾನು ಹೀಗೆ ಅವಳು ಹಿಡ್ಕೋತೀನಿ. ಹಾಗೆ ಚಾನ್ಸಿಗೆ ನನ್ನ ಬಗ್ಗೆ ಸಾಫ್ಟ್ ಕಾರ್ನರ್ ಹುಟ್ಟುತ್ತೆ. ಹಾಗೆ ಮುಂದೆ ಅದು ಲವ್ ಆಗಿ ಟರ್ನಿಂಗ್ ಆಗುತ್ತೆ. ವಾ ಪ್ರಣವ್, ವಾ, ಸೂಪರ್ ಐಡಿಯಾ. ಹೇಗಾದ್ರೂ ಮಾಡಿ ಇದನ್ನ ಎಕ್ಸಿಕ್ಯೂಟ್ ಮಾಡಿ ಚಾನ್ಸಿನ ಇಂಪ್ರೆಸ್ ಮಾಡೇ ಮಾಡ್ತೀನಿ. ಮಲಿ, ಏನದು? ಇದಾರಿ ಸರ ರಾಗಿರಿ. ಅದೇನಕ್ಕೆ? ಯಜಮಾನ್ರಿಗೆ ಗಂಜಿ ಮಾಡ್ಕೊಡ್ಬೇಕಲ್ರಿ, ಅದಕ್ಕ ತಗೊಂಡ್ ಹೊಂಟಿದ್ದೇರಿ. ಸೂಪರ್. ನಿಮ್ಗೂ ಏನಾರ ಗಂಜಿ ಬೇಕೇನ್ರಿ? ನಂಗೇನ್ ಬೇಡ, ನೀನು ಸರಿ ರೀ. ಕಂಗ್ರಾಚುಲೇಷನ್ ಸರ್, ಕಂಗ್ರಾಚುಲೇಷನ್. ಇವಾಗ ಯಾಕೆ ರಾಯ್? ಹೇಳೋ ಸಿಚುವೇಶನ್ ಬಂದಿದೆ ಸರ್. ನಾನು ಹೇಳಿಲ್ವಾ,
ಮೇಡಮ್ಗೆ ನೆನಪು ತರಿಸೋದಕ್ಕೆ ದೇವರು ಒಂದಲ್ಲ ಒಂದ್ ದಾರಿ ಇಟ್ಟಿರ್ತಾರಂತ ಅದು ನಿಜ ಆಗೋಯ್ತು ಸರ್. ಸುಮ್ನೆ ಕನ್ಫ್ಯೂಸ್ ಮಾಡ್ಬೇಡ, ಏನು ಅಂತ ನೇರವಾಗಿ ವಿಷಯಕ್ಕೆ ಬಾ. ಮೇಡಮ್ಗೆ ಮೊದ್ಲು ನಿಮ್ಮ ಲವ್ ಇತ್ತಲ್ವಾ, ಅದ್ ಎಷ್ಟಿತ್ತಂತ ಗೊತ್ತಲ್ವಾ? ಇತ್ತು, ಇವಾಗ ಅಷ್ಟೇ ಕೋಪ ಇದೆಯಲ್ಲ. ಮನ್ಸೊಳಗಡೆ ಪ್ರೀತಿ ಇದೆ, ಆದ್ರೆ ಮರು ಅನ್ನೋದು ಅದನ್ನ ಮುಚ್ಚಾಕಿದೆ. ಅದು ಹೊರಗಡೆ ಬರೋದಕ್ಕೆ ಒಂದಷ್ಟು ದಾರಿಗಳು ಓಪನ್ ಆಗ್ತಿದಾವೆ. ಹೇಗೆ? ಡೈರಿಯಿಂದ ಪಾಸ್ವರ್ಡ್ ರೂಪದಲ್ಲಿ. ನನಗೆ ಅರ್ಥ ಆಗ್ಲಿಲ್ಲ. ಅದೇನಂದ್ರೆ ನಿಮ್ಮ ಮೇಲಿರೋ ಲವ್ನ ಅವ್ರ ಇಮೇಲ್ ಐಡಿ ಪಾಸ್ವರ್ಡ್ ಆಗಿ, ಅಂದ್ರೆ ರಾಗು 143 ಅಂತ ಇಟ್ಕೊಂಡಿದ್ದಾರೆ ಸರ್. ಅಷ್ಟೇನಾ? ನಾನೇನೋ ನಿಜವಾಗ್ಲೂ ನೆನ್ಪು ಬಂದೇ ಬಿಡ್ತು ಅಂತ ಅನ್ಕೊಂಡೆ. ಬರುತ್ತೆ ಸರ್, ಆದಷ್ಟು ಬೇಗ ಬಂದೇ ಬರುತ್ತೆ. ಪ್ರತಿಯೊಂದಕ್ಕೂ ಕಾಲ ಕೂಡ ಬರ್ಬೇಕು ಅಂತ ಹೇಳ್ತಾರಲ್ಲ, ಆ ಸಮಯ ಇನ್ನೂ ಬಂದಿಲ್ಲ ಅನ್ಸುತ್ತೆ. ಅದ್ ಏನೇ ಇರ್ಬೋದು ಸರ್, ಅದೃಷ್ಟ ಅನ್ನೋದು ನಿಮ್ಮ ಜೀವನದ ಬಾಗ್ಲಿಗೆ ಬಂದು ನಿಂತಿದೆ. ಅದನ್ನ ಓಪನ್ ಮಾಡ್ಕೊಂಡು ಒಳಗಡೆ ಬರೋದಷ್ಟೇ ಬಾಕಿ ಇರೋದು. ಅದೇನಾದ್ರೂ ಆಗಿರ್ಬೋದು ರಾಯ್, ಅದೃಷ್ಟ ಅನ್ನೋದು ಯಾವಾಗ ಬರ್ಬೇಕೋ ಅವಾಗ್ಲೇ ಬರೋದು. ನಾವ್ ಅನ್ಕೊಂಡಂಗೆಲ್ಲ ಬರಲ್ಲ ಸರ್. ನೀವು ಏನೇ ಹೇಳಿ, ಅದೃಷ್ಟ ನಿಮ್ಮನೆ ಬಾಗ್ಲಿಗೆ ಬಂದು ನಿಂತಾಗಿದೆ. ಮೇಡಮ್ ಡೋರ್ ಓಪನ್ ಮಾಡೋದಷ್ಟೇ ಬಾಕಿ. ನೋಡ್ತಾ ಇರಿ ಸರ್, ಯಾವಾಗ ಬೇಕಾದ್ರೂ ಎಲ್ಲ ಸರಿ ಹೋಗ್ಬೋದು. ಇದಕ್ಕೆ ಅನ್ಸುತ್ತೆ ಗಾಡ್ ಇಸ್ ಗ್ರೇಟ್ ಅಂತ ಹೇಳೋದು. ಅವನು ಎಷ್ಟು ಸೂಪರ್ ಅಲ್ವಾ? ಮೊದ್ಲು ನನ್ನ ಕಾಲ್ ಜರ ತರ ಮಾಡಿ ನನ್ನ ತಲೆಯಲ್ಲಿ ಹೊಸ ಐಡಿಯಾ ಹುಟ್ಟಾಕ್ದ. ಆ ಐಡಿಯಾನ ನೀಟಾಗಿ ಎಕ್ಸಿಕ್ಯೂಟ್ ಮಾಡ್ಲಿ ಅಂತೇಳಿ ಮಲ್ಲಿ ಕೈಯಲ್ಲಿ ಸೇಮ್ ಟೈಮಲ್ಲಿ ರಾಗಿನ್ ತರಿಸ್ದ. ಇವಾಗ ಜಾನ್ಸಿ ಬಂದು ಈ ಕಾರ್ಪೆಟ್ ಮೇಲೆ ಕಾಲಿಟ್ಟ ತಕ್ಷಣ ಜಾರ್ತಾಳೆ. ಅವಾಗ ನಾನ್ ಬಂದು ಅವಳನ್ನ ಇಟ್ಕೊಂಡು ಸೇವ್ ಮಾಡಿದೆ ಅಂದ್ರೆ ಎಲ್ಲ ನಾನು ಅನ್ಕೊಂಡಾಗ ಆಗೋಗುತ್ತೆ. ರಾಯ್ ರಾಯ್ ರಾಯ್, ಒಬ್ನೇ ಕಷ್ಟ ಪಡ್ತಿದ್ಯಾ? ಒಂದ್ ಕೈ ಹಾಕಿದ್ರೆ ನಾನು ಹೆಲ್ಪ್ ಮಾಡಲ್ವಾ? ಅಯ್ಯೋ ಬಿಡಿ ಸರ್, ನಿಮಗ್ ಕೆಲ್ಸ ಹೇಳಕ್ಕಾಗತ್ತಾ? ನೀವ್ ಯಾರು ಸರ್? ಯಾರು ನಾನು? ಡ್ರೈವರ್. ತಮಾಷೆ ಮಾಡ್ಬೇಡಿ ಸರ್, ನೀವು ಡ್ರೈವರ್ ಅಲ್ಲ, ಓನರ್. ಅದು ಮೇಡಮ್ ಒಪ್ಕೊಂಡ ಮೇಲೆ. ನೋಡು ರಾಯ್, ಜವಾನ ಆಗ್ಲಿ ದಿವಾನ ಆಗ್ಲಿ ತಿಂದಿದ್ ಕರಗ್ಬೇಕು ಅಂದ್ರೆ ಕೆಲ್ಸ ಮಾಡಬೇಕು. ಏನ್ ರಾಯ್ ನೀನು ಇಷ್ಟು ಕಷ್ಟ ಪಡ್ಕೊಂಡು ಕೆಲಸ ಮಾಡ್ತಿದ್ಯಾ? ನಾನು ನಿಂತ್ಕೊಂಡು ಸುಮ್ನೆ ನೋಡಕ್ಕಾಗತ್ತಾ? ಬಾ, ಹೆಲ್ಪ್ ಮಾಡ್ತೀನಿ. ಬೇಡ ರಾಯ್ ಎತ್ಕೋ. ಸರ್ ಬೇಡ ಸರ್, ಪ್ಲೀಸ್ ಬೇಡ ಸರ್. ಅನಿತಾ, ಕಾಲ್ಗೇನಾಯ್ತು? ಓ ಇದಾ, ಮೆಟ್ಲು ಇಳಿಬೇಕಾದ್ರೆ ಸ್ಲಿಪ್ ಆಗಿ ಕಾಲು ಉಳುಕ್ಬಿಟ್ಟಿದೆ, ಅದಕ್ಕೆ ಬ್ಯಾಂಡೇಜ್ ಹಾಕೊಂಡಿದೀನಿ. 3 ದಿನ ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತಂತೆ, ಅದಕ್ಕೆ ಬ್ಯಾಂಡೇಜ್ ಹಾಕೊಂಡಿದೀನಿ. ನೀನ್ ಸರಿಯಾಗಿ ನೋಡ್ಕೊಂಡು ಓಡಾಡ್ದೆ ಮಾಡ್ಕೊಳ್ಳೋ ಎಡವಟ್ಗಳು ಒಂದೊಂದಲ್ಲ ಅನಿತಾ. ಪಲ್ಲವಿ, ಅಲ್ಲಲ್ಲ ಅದಕ್ಕೆ ನೀವೇನ್ ಯೋಚನೆ ಮಾಡ್ತಿದ್ದೀರಾ? ಟೈಮ್ ಆಗುತ್ತೆ, ಹೊರಡಿ. ಅಲ್ವೇ, ಅಲ್ಲಿ ನಿಮ್ಮ ಅಪ್ಪನ ಫಿಸಿಯೋಥೆರಪಿಗೆ ಇನ್ನೂ 5 ದಿನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು. ಮಿಥುನ್ ಬೇರೆ ಗೋವಾಕ್ ಹೋಗಿದ್ದಾನೆ. ಇಲ್ಲಿ ನೀನ್ ನೋಡಿದ್ರೆ ಕಾಲ್ ಇಟ್ ಮಾಡ್ಕೊಂಡು ಕೂತಿದ್ಯಾ. ವಿನುತಾ ಬೇರೆ ಊರ್ಗ್ ಹೋಗಿದ್ದಾಳೆ. ಈ ಪರಿಸ್ಥಿತಿನಲ್ಲಿ ಇವಳು ಅವಳು ತವ್ರ ಮನೆಗೆ ಹೋಗ್ಬಿಟ್ರೆ ಇಲ್ಲಿ ಎಲ್ಲಾ ಕೆಲ್ಸನೂ ನಾನೊಬ್ಳೆ ಹೇಗ್ ನಿಭಾಯಿಸ್ಲಿ? ಹಾಗಂತ ಹೇಳಿ ಇವಾಗ ಅದಕ್ಕಿನ ಹೋಗ್ಬೇಡ ಅಂತ ಹೇಳಿದ್ರೆ ಅವ್ರಿಗೆ ಬೇಜಾರಾಗಲ್ವಮ್ಮ? ಪಾಪ ಎಷ್ಟೊಂದು ಆಸೆಯಿಂದ ಹೊರಟು ನಿಂತಿದ್ದಾರೆ ನೋಡು. ಒಂದು 3 ದಿನ ಅಲ್ವಾ, ಬಿಡು. ನನ್ಗೆ ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ಹೇಗೋ ಮ್ಯಾನೇಜ್ ಮಾಡ್ಕೋತೀನಮ್ಮ. 1-2 ದಿನ ಬಿಟ್ಟು ಹೋದ್ರಾಯ್ತು ಬಿಡು ಪಲ್ಲವಿ. ಹೇಗಿದ್ರು ಮಿಥುನ್ ಬರೋದ್ ಇನ್ನೂ 1 ವಾರ ಆಗುತ್ತೆ. ವಿನುತಾ ನಾಡಿದ್ದೆ ಮನೆಗ್ ಬರ್ತಿದ್ದಾಳೆ. ಅವಳು ಬಂದ್ಮೇಲೆ ನೀನ್ ಹೋಗು, ಸರಿನಾ? ಮಿಥುನ್ ಬಂದ್ಮೇಲೆ ವಾಪಸ್ ಬಾ. ಸರ್ ಸ್ವಲ್ಪ ಸೈಡಿಗೆ ಹೋಗಿ. ನೀನೇ ಬೇಕಾದ್ರೆ ಸೈಡ್ಗೆ ಹೋಗು ರಾಯ್. ಅದ್ ಹೇಗಾಗುತ್ತೆ ಸರ್, ಆಮೇಲೆ ಟಚ್ ಗಿಚ್ಚಾದ್ರೆ ನಾವು ಹೊಣೆಯಲ್ಲ. ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡ, ಹೋಗು. God, you are not at all great.
ನನ್ಗೆ ಆಸೆ ತೋರಿಸಿ ಮೋಸ ಮಾಡ್ಬಿಟ್ಟೆ ಅಲ್ವಾ? ಏನೋ ಮಾಡ್ತಿದ್ಯಾ, ಬಿಡವನ್ನ. ಏನೋ ಮಾಡ್ದೆ? ನೀವ್ ಹೇಳ್ದಾಗೆ ಮಾಡ್ದೆ ಮೇಡಮ್. ಬಿಡು ಅಂತ ಹೇಳಿದ್ರಿ, ಬಿಟ್ಬಿಟ್ಟೆ. ನೀವ್ ಹೇಳ್ದಾಗೆ ಮಾಡೋದು ನನ್ ಕರ್ತವ್ಯ ಅಲ್ವಾ? ಅದಕ್ಕೆ ಈಗ ಸಡನ್ ಆಗಿ ಬಿಟ್ಬಿಡದಾ? ಹೇಗ್ ಬಿಡ್ಬೇಕನ್ನೋ ಕಾಮನ್ ಸೆನ್ಸ್ ಇಲ್ವಾ? ಅಟ್ಲೀಸ್ಟ್ ನಾನ್ ನಿಂತ್ಕೊಳ್ಳೋವರ್ಗಾದ್ರೂ ವೇಟ್ ಮಾಡ್ಬೇಕು ತಾನೆ? ನಾನೇನಾದ್ರೂ ನೀವ್ ಹೇಳಿದ ಕೆಲಸ ಮಾಡೋದಕ್ಕೆ ಗ್ಯಾಪ್ ತಗೊಂಡ್ರೆ ಅದಕ್ಕೂ ಏನಾದ್ರೂ ಒಂದು ಹೇಳ್ತೀರಾ? ಅದಕ್ಕೆ ಗ್ಯಾಪ್ ಕೊಡದೆ ಬಿಟ್ಬಿಟ್ಟೆ. ಇಂಥ ತಲಹಟೆಗೇನ್ ಕಡಿಮೆ ಇಲ್ಲ. ಅಮ್ಮ ಮೇಡಮ್, ಏನಾಯ್ತು ಮೇಡಮ್? ಪೆಟ್ಟಾಯ್ತಾ? ಏನಿಲ್ಲ. ಓಕೆ ಮೇಡಮ್, ಹೊರಡೋಣವಾ? ಏನು ಆಫೀಸ್ಗೆ ಹೋಗಕ್ ಅಷ್ಟೊಂದ್ ಆತ್ರನಾ? 5 ನಿಮಿಷ ವೇಟ್ ಮಾಡು. ನಿಜ ಹೇಳಿ ಮೇಡಮ್, ನಿಮ್ ಸೊಂಟ ಸ್ಟಾಪ್ ಇಟ್. ಇನ್ ಮುಂದುವರ್ಸೋದು ಬೇಕಾಗಿಲ್ಲ. ಆಗಲ್ಲ ಮೇಡಮ್, ನಾನ್ ಸಡನ್ ಆಗಿ ಬಿಟ್ನಲ್ಲ, ಹಾಗಾಗಿ ಸೊಂಟಕ್ಕೆ ಏನಾದ್ರು ನೋವಾಯ್ತಾ ಅಂತ ಕೇಳಕ್ ಬಂದೆ. ಏನಿಲ್ಲ ಅಂತ ಹೇಳ್ದೆ ತಾನೆ. 5 ನಿಮಿಷ ವೇಟ್ ಮಾಡು, ರೂಮ್ಗೆ ಹೋಗ್ಬರ್ತೀನಿ. ನಿಮಗೋಸ್ಕರ ಜನ್ಮಗಳೇ ಬೇಕಾದ್ರೂ ಕಾಯ್ತೀನಿ ಮೇಡಮ್.